ನಮಸ್ತೆ. ನಾನಿವತ್ತು ಚುರುಮುರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಇಷ್ಟ ಆಗೋವಂಥದ್ದಿದು. ಸೊ ತುಂಬ ಹಿಂದಿನಿಂದನೂ ಇದು ಚುರುಮುರಿ ತಂದೆ ಆದಂಥ ಒಂದು ಟೇಸ್ಟ್‌ನ ಕಾಪಾಡ್ಕೊ ಬಂದಿದೆ. ಸೊ ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್‌ನ ಯೂಸ್ ಮಾಡ್ತಾ ಇಲ್ಲ. ಸ್ವಲ್ಪ ಕಡಿಮೆ ಇಂಗ್ರೀಡಿಯೆಂಟ್ಸು. ನಮ್ಗೆ ಸೀಸನ್ನಲ್ಲಿ ಬೇಕಾದರೆ ಮಾವಿನಕಾಯಿನ ತುರಿದು ಹಾಕ್ಕೋಬೋದು ಅಥವಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಪುರಿನ ಮೇಯ್ನ್ ಇಂಗ್ರೀಡಿಯೆಂಟಾಗಿ ತೊಗೊಂಡಿರ್ತೀವಿ ಇಲ್ಲಿ. ಸೊ ಅದಕ್ಕೆ ಕ್ಯಾರೆಟ್ಟು ಅಥವಾ ನಾ ಹೇಳ್ದಂಗೆ ಈಗ ಮ್ಯಾಂಗೋ ಸೀಸನ್ನು ಮಾವಿನಕಾಯಿನ ತುರಿದ್ಬಿಟ್ಟು ಬೇಕಾದ್ರೆ ಹಾಕ್ಕೋಬೋದು. ಹುಳಿ ಮಾವಿನಕಾಯಿಗಿಂತ ತೋತಾಪುರಿ ಮಾವಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಹಾಕ್ಕೋಬೋದು. ನಾನಿಲ್ಲಿ ಮಾವಿನಕಾಯಿ ಉಪಯೋಗಿಸಿಲ್ಲ. ಕ್ಯಾರೆಟ್ಟು, ಈರುಳ್ಳಿ, ಟೊಮ್ಯಾಟೊ ಅಷ್ಟೇ ಯೂಸ್ ಮಾಡ್ಕೊಂಡಿರೋದು. ಬೇಕಂದರೆ ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಅಚ್ಕಾರದ ಪುಡಿನ ಉಪಯೋಗಿಸ್ಕೊಂಡಿದ್ದೀನಿ. ಮತ್ತು ಬಾಯಿಗೆ ಸಿಕ್ಕಿದ್ರೆ ಚಿಕ್ಕ ಮಕ್ಕಳಿದ್ರೆ ಅಥವಾ ದೊಡ್ಡವರು ಯಾರಿಗೂ ಅದು ಸಡನ್ನಾಗಿ ಒಂದೇ ಸತಿ ಖಾರ ಆದ್ರೆ ಇಷ್ಟ ಆಗೋದಿಲ್ಲ. ಸೊ ಹಸಿರು ಮೆಣಸಿನ್ಕಾಯಿಗಿಂತ ಬೆಸ್ಟ್ ಆಪ್ಷನ್ ಅಂತಂದರೆ ಅಚ್ಕಾರದ ಪುಡಿ. ಸೊ ಇಲ್ಲಿ ಒಂದು ಬೌಲ್ ತೊಗೊಂಡು ಸ್ವಲ್ಪ ಪುರಿ ಹಾಕ್ಕೊಂಡಿದ್ದೀನಿ. ಇಬ್ರಿಗಾಗುತ್ತೆ ಇದು. ಕಟ್ ಮಾಡ್ಕೊಂಡಿರೋಂಥದ್ದು ಮತ್ತು ತುರಿದಿರೋಂಥ ಕ್ಯಾರೆಟು, ಈರುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲ ಹಾಕಿದ್ದೀನಿ. ಇದಕ್ಕೆ ನಾನು ಇಲ್ಲಿ ಹುರ್ಗಾಳು ಬಳಸ್ಕೊಳ್ತಾ ಇದ್ದೀನಿ. ಮತ್ತು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಪಿಂಚಷ್ಟು ಸಕ್ಕರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಬೇಕಾದ್ರೆ ಹಾಕೋಬೋದು, ಇಲ್ಲದೇ ಇದ್ರೆ ಅದನ್ನ ಸ್ಕಿಪ್ ಕೂಡ ಮಾಡ್ಬೋದು. ಸ್ವಲ್ಪ ಉಪ್ಪು ಅಂದರೆ ನಮ್ಮ ಟೇಸ್ಟಿಗೆ ತಕ್ಕನಂಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಸ್ಪೂನ್ ತೊಗೊಂಡಿದ್ದೀನಿ, ಬಟ್ ಸ್ಪೂನ್ಗಿಂತ ನಮಗೆ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ಸೊ ಈವನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಕೈಯಲ್ಲೇ ಮಿಕ್ಸ್ ಮಾಡಿದ್ದೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳು ಕೂಡ ಇಷ್ಟ ಆಗುತ್ತೆ. ಸ್ಕೂಲಿಂದ ಬಂದಾಗ ಅವ್ರಿಗೆ ಈ ಥರದ್ದೇನಾದರೂ ಒಂದು ಸ್ನ್ಯಾಕ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇದು ಒಂಚೂರಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ. ಸೊ ಅರ್ಧ ಸ್ಪೂನ್ಗಿಂತ ಎಣ್ಣೆ ಹಾಕ್ಕೊಂಡಿದ್ದೀನಿ. ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಕಾಯಿಸ್ಬಿಟ್ಟು ಬೇಕಾದರೂ ಹಾಕ್ಕೋಬೋದು ಎಣ್ಣೆನ. ಸೊ ನೋಡಿ, ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಇಷ್ಟು ಚೆನ್ನಾಗಿರುತ್ತೆ. ಬಟ್ ನನ್ನ ಮಗಳು ಅಷ್ಟೊಂದು ಇಷ್ಟಪಡಲ್ಲ ಅಂತ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಮತ್ತು ಅದಕ್ಕೆ ಮತ್ತು ಅದ್ರ ಮೇಲೆಲ್ಲ ಹುರ್ಗಾಳು ಮತ್ತು ಮಿಕ್ಸ್ಚರ್ ಹಾಕಿದ್ದೀನಿ. ಸೊ ಇದು ಮಕ್ಕಳಿಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಮತ್ತು ಚುರುಮುರಿ ತಿನ್ನಬೇಕಾದ್ರೆ ಅದು ಫ್ಲೇವರ್ ಮಿಕ್ಸ್ಚರ್ದು ಮತ್ತು ಹುರ್ಗಾಳ್ದೆಲ್ಲ ಸಿಗ್ತಾಯಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಸತಿ ಟ್ರೈ ಮಾಡಿ